ಅಮಿತಾಬ್ ಬಚ್ಚನ್ ಅವರನ್ನ ಅಮರ್ ಸಿಂಗ್ ತನ್ನ ಹಿರಿಯಣ್ಣ ಅಂತಾನೆ ಕರೀತಾ ಇದ್ರು. ಅಮಿತಾಬ್ ಕುಟುಂಬದ ಸೊಸೆ ಐಶ್ವರ್ಯ ರೈ ಅಮರ್ ಸಿಂಗೂ ಕೂಡ ಸೊಸೆಯಾಗಿದ್ರು. ಜಯಪ್ರದಾ ಜೊತೆ ಇಲ್ಲೇ ಅಮರ್ ಸಿಂಗ್ ಕಾಣಿಸ್ಕೊಳ್ತಾ ಇದ್ದದ್ದು ತುಂಬಾ ಅಪರೂಪ. ಇನ್ನು ಬಿಪಾಶಾ ಬಾಸು ಜೊತೆಗಿನ ಪೋಲಿ ಮಾತುಗಳು ತುಂಬಾನೇ ಸದ್ದು ಮಾಡಿದ್ವು. ನನ್ನ 2 ಕಿಡ್ನಿಗಳು ಕೆಲಸ ಮಾಡುತ್ತಿಲ್ಲ, ದಯವಿಟ್ಟು ಅರ್ಥ ಮಾಡಿಕೊಳ್ಳಿ. ನಾನು ಡಯಾಲಿಸಿಸ್ ಚಿಕಿತ್ಸೆ ಪಡೆಯುತ್ತಿದ್ದೇನೆ. ಡಯಾಬಿಟಿಸ್ ಇದೆ, ತನಿಖೆಗೆ ತೊಂದರೆ ಮಾಡೋದಿಲ್ಲ. ವೈದ್ಯರನ್ನು ಕೇಳಿ, ನಾನು ಆರೋಪಿಯಷ್ಟೇ, ಅಪರಾಧಿಯಲ್ಲ. ಹೀಗಂತ ಅಮರ್ ಸಿಂಗ್ ನ್ಯಾಯಾಲಯದಲ್ಲಿ ಗೋಗರೆದ್ರು. ಬೆಳಿಗ್ಗೆ ನ್ಯಾಯಾಲಯಕ್ಕೆ ತಪ್ಪಿಸಿಕೊಂಡಿದ್ದ ಅಮರ್ ಸಿಂಗ್ ಅನಾರೋಗ್ಯದ ನೆಪ ಹೇಳಿದ್ರು. ನ್ಯಾಯಾಲಯ ದಾಖಲೆ ಸಲ್ಲಿಸಲು ಸೂಚಿಸಿತ್ತು. ಮಧ್ಯಾಹ್ನದ ಹೊತ್ತಿಗೆ ಖುದ್ದು ನ್ಯಾಯಾಲಯಕ್ಕೆ ಬಂದ ಅಮರ್ ಸಿಂಗ್ರ ಈ ಮನವಿಗೆ ನ್ಯಾಯಾಲಯ ಪುರಸ್ಕಾರ ನೀಡಲಿಲ್ಲ. ಅವರನ್ನಷ್ಟೇ ಅಲ್ಲ, ಜೊತೆಯಲ್ಲೇ ಇನ್ನಿಬ್ಬರು ಬಿಜೆಪಿ ಸಂಸದರನ್ನೂ ಜೈಲಿಗೆ ತಳ್ಳಿದೆ. ದೇವರು ಕೈ ಹಿಡಿಯಲಿಲ್ಲ. ಒಂದು ಕಾಲದಲ್ಲಿ ಸುತ್ತಲೂ ಗೆಳೆಯರು ಬಹುಪರಾಕ್ ವಂದಿ ಮಾಗಧರನ್ನಿಟ್ಟು ತಿರುಗುತ್ತಿದ್ದ ಅಮರ್ ಸಿಂಗ್ ಈಗ ಏಕಾಂಗಿ. ಸಂಕಟ ಬಂದಾಗ ವೆಂಕಟರಮಣ ಎನ್ನುವಂತೆ ಅಮರ್ ಸಿಂಗ್ ಕೂಡ ಕಳೆದ ಕೆಲವು ತಿಂಗಳುಗಳಿಂದ ಭೇಟಿ ಕೊಡದ ದೇವಾಲಯಗಳೇ ಇಲ್ಲ, ಆಶ್ರಮಗಳಿಲ್ಲ, ಸ್ವಾಮೀಜಿಗಳಿಲ್ಲ. ಆದ್ರೆ ಯಾವ ಧರ್ಮ, ದೇವರ ಪ್ರೇಮವು ಜೈಲಿಗೆ ಹೋಗೋದನ್ನು ತಪ್ಪಿಸಲು ಆಗಲಿಲ್ಲ. ಅಮರ್ ಸಿಂಗ್ ರಾಜಕೀಯದಲ್ಲಿ ಎಷ್ಟು ಹೆಸರುವಾಸಿಯೋ ವಿವಾದಗಳಿಗೂ ಅಷ್ಟೇ ಹೆಸರುವಾಸಿ. ಸಿನಿಮಾ ಜಗತ್ತಿನಲ್ಲಿ ಅವರ ಸ್ನೇಹಿತರ ಸಂಖ್ಯೆ ತುಂಬಾ ದೊಡ್ಡದು. ಆಪ್ತ ಮಿತ್ರ ಅಮಿತಾಬ್ ದೂರವಾದ. ಅಮಿತಾಬ್ ಬಚ್ಚನ್ ಕುಟುಂಬದ ಆಪ್ತ ಮಿತ್ರ. ಅಮಿತಾಬ್ ಎಬಿಸಿಎಲ್ ಕಂಪನಿ ಹುಟ್ಟುಹಾಕಿ ಆರ್ಥಿಕವಾಗಿ ದಿವಾಳಿಯಾಗಿದ್ದಾಗ ಹೆಗಲು ಕೊಟ್ಟಿದ್ದವರು ಅಮರ್ ಸಿಂಗ್. ಜಯಾ ಬಾಧುರಿ ರಾಜ್ಯಸಭಾ ಸದಸ್ಯ ಆಗೋಕೆ ಕಾರಣ ಅಮರ್ ಸಿಂಗ್. ಅಮಿತಾಬ್ ಕುಟುಂಬದ ಪ್ರತಿಯೊಂದು ಕಾರ್ಯಕ್ರಮದಲ್ಲೂ ಮನೆಯ ಯಜಮಾನನಂತೆ ಕಾಣಿಸಿಕೊಳ್ಳುತ್ತಿದ್ದವರು ಅಮರ್ ಸಿಂಗ್. ಐಶ್ವರ್ಯ ರೈ ಅಭಿಷೇಕನ್ ಮದುವೆಯಲ್ಲಿ ಸಡಗರದಿಂದ ಓಡಾಡಿದ್ದ ಅಮರ್ ಅವರು ದೇವಸ್ಥಾನಕ್ಕೆ ಹೋದರೂ ಬೆಂಗಾವಲಿನಂತೆ ಹೋಗುತ್ತಿದ್ದರು. ಅಮಿತಾಬ್ ತನ್ನ ಹಿರಿಯಣ್ಣನಿದ್ದಂತೆ ಎಂದು ಅಮರ್ ಸಿಂಗ್ ಬಹಿರಂಗವಾಗಿಯೇ ಹೇಳಿಕೊಳ್ಳುತ್ತಿದ್ದರು. ಆದರೆ ಆ ಸ್ನೇಹ ಈಗ ಉಳಿದಿಲ್ಲ. ಸಮಾಜವಾದಿ ಪಕ್ಷದಿಂದ ಅಮರ್ ಸಿಂಗ್ ಅವರನ್ನು ಉಚ್ಚಾಟಿಸಿದಾಗ ಅಮರ್ ಸಿಂಗ್ ಜಯಬಾಧುರಿ ಕೂಡ ಪಕ್ಷವನ್ನು ಬಿಡಬೇಕು ಎಂದು ಬಯಸಿದ್ದರು. ಆದ್ರೆ ಜಯ ಒಪ್ಪಲಿಲ್ಲ. ಸ್ನೇಹದ ಸಂಕೋಲೆ ಕಳಚಿಬಿತ್ತು. ಬಹಿರಂಗವಾಗಿ ಯಾರೂ ಮತ್ತೊಬ್ಬರನ್ನು ಟೀಕಿಸದೆ ಹೋದ್ರು. ಇತ್ತೀಚಿನ ದಿನಗಳಲ್ಲಿ ಅಮಿತಾಬ್ ಮತ್ತು ಅಮರ್ ಸಿಂಗ್ ಒಟ್ಟಿಗೆ ಕಾಣಿಸಿಕೊಂಡಿದ್ದು ಕಡಿಮೆ. ಜಯಪ್ರದಾ ಅಮರ್ ರಹೆ. ಇನ್ನು ಅಮರ್ ಸಿಂಗ್ ಜೊತೆಯಲ್ಲಿ ಯಾವಾಗಲೂ ಕಾಣಿಸಿಕೊಳ್ಳುತ್ತಿದ್ದವರು ಜಯಪ್ರದಾ. ಸಮಾಜವಾದಿ ಪಕ್ಷದ ಪ್ರತಿಯೊಂದು ಕಾರ್ಯಕ್ರಮಗಳಲ್ಲೂ ಜಯಪ್ರದಾ ಜೊತೆ ಅಮರ್ ಸಿಂಗ್ ಕಾಣಿಸಿಕೊಳ್ಳುತ್ತಿದ್ದರು. ಆದ್ರೆ ಅಮರ್ ಸಿಂಗ್ ಪತನ ಆರಂಭವಾಗಿದ್ದೇ ಜಯಪ್ರದಾರಿಂದ ಅನ್ನೋದು ವಿಚಿತ್ರ ಆದ್ರೂ ಸತ್ಯ. ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಜಯಪ್ರದಾ ಅವರಿಗೆ ಟಿಕೆಟ್ ಕೊಡೋಕೆ ಮುಲಾಯಂರಿಂದ ವಿರೋಧವಿತ್ತು. ಆಗ ಅಮರ್ ಸಿಂಗ್ ಆಪ್ತ ಮಿತ್ರ ಮುಲಾಯಂ ವಿರುದ್ಧ ಬಹಿರಂಗವಾಗಿ ಸಮರಕ್ಕಿಳಿದಿದ್ದರು. ಅಷ್ಟೇ ಅಲ್ಲ, ಜಯಪ್ರದಾರಿಗಾಗಿ ಮತದಾರರನ್ನು ಬ್ಲಾಕ್ ಮೇಲ್ ಮಾಡಿದ್ರು. ನೀವು ಜಯಪ್ರದಾರನ್ನು ಗೆಲ್ಲಿಸದಿದ್ರೆ ಆಕೆ ಆತ್ಮಹತ್ಯೆ ಮಾಡಿಕೊಳ್ಳುತ್ತಾರೆ ಎಂಬ ಹಾಸ್ಯಾಸ್ಪದ ಹೇಳಿಕೆ ಕೊಟ್ಟಿದ್ರು. ಇಂಥ ಎಡವಟ್ಟುಗಳನ್ನು ತಮ್ಮ ಜೀವನದುದ್ದಕ್ಕೂ ಮಾಡಿಕೊಂಡು ಬಂದಿದ್ದಾರೆ ಅಮರ್ ಸಿಂಗ್. ಎಡವಟ್ಟುಗಳು ಒಂದೆರಡಲ್ಲ. ಅಮರ್ ಸಿಂಗ್ರ ಬಾಲಿವುಡ್ ಸ್ನೇಹಕ್ಕೆ ಆತನ ರಸಿಕತನವೇ ಕಾರಣ ಅನ್ನೋ ಸುದ್ದಿ ಇದೆ. ಸೆಕ್ಸಿ ಕ್ವೀನ್ ಜೊತೆ ಪೋಲಿ ಅಜ್ಜ. ಈ ಆಡಿಯೋ ಟೇಪ್ನಲ್ಲಿ ಅಮರ್ ಸಿಂಗ್ ಮತ್ತು ಬಾಲಿವುಡ್ ಸೆಕ್ಸಿ ಕ್ವೀನ್ ಬಿಪಾಶಾ ಬಸು ಪೋಲಿಯಾಗಿ ಮಾತನಾಡಿದ್ದರು. Dipasha, yeah. Sir, tell me, when are you meeting me? हाँ मिल रहे हैं बेबी, बहुत बिजी हो गया मैं. Okay, Siri. Very nice of you to have remembered me. Yeah, I always remember you. And older man like me. Sorry? And old fossil like me. Old person like you? Yeah. I don't think so. Age really matters. Great. Does it? It matters between the legs, na? Oh God. Okay, now you try removing time now. It's been almost a month now we've not met. हाँ मिलते हैं. Okay. Chalo, take care. ಆಫ್ ಕೋರ್ಸ್, ಇದನ್ನು ಆಮೇಲೆ ಬಿಪಾಶಾ ಮತ್ತು ಅಮರ್ ಸಿಂಗ್ ಇಬ್ಬರೂ ನಿರಾಕರಿಸಿದ್ದರು. ಆದ್ರೆ ಈ ಆಡಿಯೋ ಟೇಪ್ ಅಮರ್ ಸಿಂಗ್ನ ರಸಿಕತನವನ್ನು ಬಯಲಿಗೆಳೆದಿತ್ತು. ಇದಕ್ಕಿಂತಲೂ ದೊಡ್ಡ ಎಡವಟ್ಟುಗಳನ್ನ ಅಮರ್ ಸಿಂಗ್ ಮಾಡಿಕೊಂಡಿದ್ದಿದೆ. ಅಮರ್ ಸಿಂಗ್ ಎಲ್ಲರೆದುರಿಗೆ ಪ್ಯಾಂಟ್ ಬಿಚ್ಚಿದ್ದೂ ಇದೆ.
ಹರಕ್ ಬಾಯಿ ನಾಯಕನ ಇನ್ನಷ್ಟು ಪ್ರವರ ಚಿಕ್ಕದೊಂದು ಬ್ರೇಕ್ನ ನಂತರ.